ಸರ್ವೇ ಸಾಮಾನ್ಯವಾಗಿ ಗ್ರಹಗತಿಗಳಲ್ಲಾಗಿರ್ಬೋದು ಅಂದ್ರೆ ಪಂಚಾಂಗದಲ್ಲೇನೆ 9 ಗ್ರಹಗಳನ್ನು ಕೂಡ ಅದರ ಅಲ್ಲಾಡಿಸುವಂತವನು ಶನಿ ಮಹಾತ್ಮ. ಶನಿ ಗ್ರಹ ದೇವತೆಗಳಿಗೂ ಕೂಡ ಅಧಿಪತಿ ಆದಂತವನು ಶನಿ ಮಹಾತ್ಮ ದೇವಸ್ಥಾನ. ಹೀಗೆ ನರನೇ ನಾರಾಯಣ ಅಂತಂದಾಗೆ ಅಂದ್ರೆ ಮನುಷ್ಯ ಜನ್ಮದಲ್ಲಿ ಯಾವುದೇ ರೀತಿಯ ತಪ್ಪು ತಾಪತ್ರೆಗಳು ಇದ್ರೂ ಇಲ್ಲದೆ ಹೋದ್ರು ಕೂಡ, ಸೂತ್ಕಗಳಿದ್ರು ಇಲ್ಲದೆ ಹೋದ್ರು ಕೂಡ ಸರ್ವೇ ಸಾಮಾನ್ಯವಾಗಿ ಎಲ್ಲರೂ ಕೂಡ ಶನಿ ಮಹಾತ್ಮ ದೇವಸ್ಥಾನಕ್ಕೆ ಹೋಗೋಕ್ ಆಗೋದಿಲ್ಲ, ತುಂಬಾ ಕಷ್ಟ. ಶನಿ ಮಹಾತ್ಮ ದೇವಸ್ಥಾನಕ್ಕೆ ಹೋಗಿ ನಮಗೆ ಫಲ ಸಿಗ್ತಾ ಇಲ್ಲ ಅನ್ನುವಂಥವ್ರು ಕೂಡ ತುಂಬಾ ಜನ ಇದ್ದಾರೆ. ಅಂದ್ರೆ ನಾವು ಮಾಡ್ತಾ ಇರುವಂತಹ ತಪ್ಪನ್ನು ಬದುಕಿ ಇಟ್ಟುಬಿಟ್ಟು ಭಗವಂತನಲ್ಲಿ ನಾವು ದೂಷಣೆಗಳನ್ನು ತೋರಿಸ್ತಾ ಇರ್ತೀವಿ. ಆದ ಕಾರಣವಾಗಿ ಮುಖ್ಯವಾಗಿ ಶನಿ ಮಹಾತ್ಮ ದೇವಸ್ಥಾನಕ್ಕೆ ಹೋಗುವಾಗ ಮಡಿಯಿಂದ ಇರಬೇಕು. ಮತ್ತು ಇಷ್ಟು ಶನಿವಾರಗಳು ನಾವು ಪಾಲನೆ ಮಾಡಬೇಕಾಗುತ್ತದೆ, 8 ಶನಿವಾರಗಳು. ಹೀಗೆ ಆ 8 ಶನಿವಾರಗಳನ್ನು ಕೂಡ ಸಂಪೂರ್ಣವಾಗಿ ನಾವು ತನು ಮನ ಧನದಿಂದಲೂ ಕೂಡ ಮನೆಯಲ್ಲೂ ಕೂಡ ಮತ್ತು ವಂಶಸ್ಥರಲ್ಲೂ ಕೂಡ ಯಾವುದೇ ರೀತಿಯ ಸೂತ್ಕಗಳು ಅನ್ನುವಂಥದ್ದು ಕೂಡ ಇರಬಾರ್ದು. ಅದರಲ್ಲೂ ಮುಖ್ಯವಾಗಿ ತನ್ನ ಮನೆಯಲ್ಲಿ ಇರುವಂತಹ ಹೆಣ್ಮಕ್ಳಲ್ಲೂ ಕೂಡ ಪರಿಶುದ್ಧತೆ ಅನ್ನುವಂಥದ್ದು ನಾವು ತಿಳ್ಕೊಬೇಕಾಗುತ್ತದೆ. ಹಿಂದಿನ ಕಾಲದಲ್ಲಿತ್ತು, ಮನೆಯಲ್ಲಿ ಕುಟುಂಬದಲ್ಲಿ ಏನಾದ್ರೂ ಕೂಡ ಅವಘಡಗಳು ಆದ್ರೆ, ಸಮಸ್ಯೆಗಳು ಸೂತ್ಕಗಳು ಅಂತದ್ದು ಇದ್ರೆ ಮನೆಯಲ್ಲಿ ಅಡಿಗೆನೆ ಮಾಡ್ತಾ ಇರಲಿಲ್ಲ. ಹಾಗಿರುವಾಗ ಕಾಲಕ್ರಮೇಣ ಅಂತಹ ಮನೆಗಳಿಂದ ತಂದು ಊಟನೂ ಕೂಡ ಮಾಡ್ತಾ ಇರಲಿಲ್ಲ. ಇವಾಗ ಕಾಲಜ್ಞಾನದ ಪ್ರಕಾರವಾಗಿ ಶನಿ ಮಹಾತ್ಮ ಯೋಗ ಬಲ ಅನ್ನುವಂಥದ್ದು ಎಷ್ಟರ ಮಟ್ಟಿಗಿದೆ ಅಂತಂದ್ರೆ, ನಮಗೆ ಗೊತ್ತಿದ್ದು ಗೊತ್ತಿಲ್ದಿರನೋ ನಾವು ಸೂತ್ಕಗಳು ಇಟ್ಟುಕೊಂಡು ನಾವು ಗರ್ಭಗುಡಿಗೆ ಹೋದಾಗ, ದೇವಸ್ಥಾನಕ್ಕೆ ಹೋದಾಗ ನಮಗೆ ಅರಿವಿಲ್ಲದಂತೆ ಸಮಸ್ಯೆಗಳನ್ನು ನಮಗ್ ನಾವೇ ತಂದುಕೊಳ್ತೇವೆ. ಆದ ಕಾರಣದಿಂದ ಸಾಧ್ಯವಾದಷ್ಟು ಶನಿ ಮಹಾತ್ಮ ದೇವಸ್ಥಾನದಲ್ಲೂ, ಅದರಲ್ಲೂ ಶ್ರಾವಣ ಮಾಸದಲ್ಲಿ ಶನಿವಾರಗಳಲ್ಲೂ ತುಂಬಾ ವಿಶೇಷವಾಗಿ ಶನಿ ದರ್ಶನ ಮಾಡಿಕೊಳ್ಳುವಂತವ್ರು, ಮಾಡಲು ಬಯಸುವಂತವ್ರು ಎಳ್ಳೆಣ್ಣೆಯಲ್ಲಿ ಸಂಪೂರ್ಣವಾಗಿ ಸ್ನಾನನೂ ಕೂಡ ಮಾಡಬಹುದು, ದಾನನೂ ಕೂಡ ಕೊಡಬಹುದು. ಶನಿ ಮಹಾತ್ಮ ದೇವಸ್ಥಾನಕ್ಕೆ ಎಳ್ಳೆಣ್ಣೆ ದೀಪಗಳನ್ನು ಹಚ್ಚುವಂಥದ್ದು ಮುಖಾಂತರದಿಂದ ನಮ್ಮ ಇಡೀ ಕರ್ಮಗಳೆಲ್ಲನೂ ಕೂಡ ಕಳ್ಕೋಬಹುದು. ಇದು ಒಂದು ಸುಲಭ ಮಾರ್ಗ. ಮತ್ತು ಶನಿಮಗೆ ಸಂಬಂಧಪಡುವಂತಹ ಕಾಗೆಗೆ ಪ್ರತಿದಿನ ಸಾಧ್ಯವಾದಷ್ಟು ಆಹಾರ ಕೊಡುವಂಥದ್ದು ಕೂಡ ಒಂದು ಒಳಿತು. ಮತ್ತು ತಾರೆ ಮರಕ್ಕೆ ಸಾಧ್ಯವಾದಷ್ಟು ಕೂಡ ಶನಿವಾರ ದಿನದಂದು 9 ಸುತ್ತು ಸುತ್ತದಾಗ ಪ್ರದಕ್ಷಿಣೆ ಮಾಡಿದಾಗ ನಮ್ಮ 7 ಜನ್ಮಗಳನ್ನು ಕೂಡ ಕರ್ಮಗಳೆಲ್ಲವೂ ಕೂಡ ಕಳೀತವೆ. ಆದ ಕಾರಣದಿಂದ ಶನಿ ಮಹಾತ್ಮ ದೇವಸ್ಥಾನ ಶನಿ ಜಾತಕದಲ್ಲೂ ಕೂಡ 7.5 ಪಂಚಮ ಶನಿಯನ್ನು ಕೂಡ ತುಂಬಾ ಪವರ್ಫುಲ್ ಆಗಿರೋದ್ರಿಂದ ಶನಿ ಮಹಾತ್ಮನ ದೇವಸ್ಥಾನವನ್ನು ನೆಗ್ಲೆಕ್ಟ್ ಮಾಡಬಾರ್ದು. ನಮ್ಮಲ್ಲಿ ಇರುವಂತಹ ಯಾವುದೇ ಒಂದು ಸೂತ್ಕಗಳಿದ್ದಾಗ, ಮನೆ ಕುಟುಂಬಕ್ಕೆ ಸಂಬಂಧಪಡುವಂತಹ ಸೂತ್ಕಗಳಿದ್ದಾಗ ದೇವಸ್ಥಾನಕ್ಕೆ ದಯವಿಟ್ಟು ಹೋಗಬಾರ್ದು. ಶನಿ ಮಹಾತ್ಮ ದೇವಸ್ಥಾನಕ್ಕೆ ತುಂಬಾ ಸೂಕ್ಷ್ಮವಾಗಿ ನಾವು ಹೆಜ್ಜೆಯನ್ನು ಹಾಕಬೇಕಾಗುತ್ತದೆ.